ಹೌದು, ನೀವು ಹೇಳಿದ ಹಾಗೆ ಗೊತ್ತು, ಎಲ್ಲ ಮಾಧ್ಯಮ ಮಿತ್ರರಿಗೆ, ಕರ್ನಾಟಕ ಜನತೆಗೆ ಗೊತ್ತು. ಡಾಕ್ಟರ್ ವಿಷ್ಣುವರ್ಧನ್ ರವರು 35 ವರ್ಷ ಇದ್ದಾಗಲೂ ಅವ್ರು ನೋವು ತಿನ್ಕೊಂಬಂದರು. ಅಭಿಮಾನಿಗಳು ನಾವು 14 ವರ್ಷ ಆದರೂ ನಾವು ತಿನ್ಕೊಂಬರ್ತಾ ಇದ್ದೀವಿ, ನಾವು ನೋವು ತಿನ್ಕೊಂಬರ್ತಾ ಇದ್ದೀವಿ. ಇದು ನಿಮ್ಗೆ ಗೊತ್ತಿರೋದೆ, ನಾಡಿನ ಜನತೆಗೆ, ಮಾಧ್ಯಮದವ್ರಿಗೆ, ಪತ್ರಿಕಾ ರಂಗದವ್ರಿಗೆ. ಇವತ್ತು ನೋಡಿ, 14 ವರ್ಷ ಆಯಿತು. ನಾವು 2 ಸರಿ ನಾನು ಹೈಕೋರ್ಟ್ಗೆ ಹೋಗೋ ಪ್ರಮೇಯ ಬಂದಿದೆ. ಹೈಕೋರ್ಟಲ್ಲಿ ಸರ್ಕಾರ ಆಗಸ್ಟ್ 21, 2023 ಒಂದು ಅಂತಿಮ ಆದೇಶ ಹೊರಡಿಸುತ್ತೆ. ಸರ್ಕಾರ ಮೈಸೂರಿನಲ್ಲಿ 5.5 ಎಕರೆ ಜಾಗ ಕೊಟ್ಟು ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ. ನಾವು ಅವ್ರಿಗೆ ಜಾಗ ವಾಪಸ್ ಕೊಡ್ತಾ ಇದ್ದೀವಿ. ಈ ಕೇಸ್ನ ಅಭಿಮಾನ್ ಸ್ಟುಡಿಯೋ ಕೇಸ್ನಾಗ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ. ನೀವೇನು 10 ಗಂಟೆ ನೀವು ಬಂದಿದ್ದೀರಿ, ದಾಖಲೆಗಳಿಕ್ಕೊಂಡು ಪರಿಶೀಲನೆ ಮಾಡಿ ಆ ದಾಖಲೆಗಳನ್ನ ಸರ್ಕಾರಕ್ಕೆ ರೆಫರ್ ಮಾಡುತ್ತೆ. ಇದು ಸರ್ಕಾರದ ಸಮಸ್ಯೆ, ಈ ಕೋರ್ಟ್ದಲ್ಲ. ಕೇಸ್ ನಡೀತಾ ಇದ್ದು 2 ಎಕರೆದು ಅದ್ರದ್ದು 10 ಗುಂಟೆ ಅದಲ್ಲ ಅಂದ್ಬಿಟ್ಟು ಸರ್ಕಾರ ಕೇಸ್ನ ವಜಾ ಮಾಡುತ್ತೆ. ಅಭಿಮಾನ್ ಸ್ಟುಡಿಯೋದು ಜಾಗ ಈಗ ಅವ್ರದ್ದು 10 ಗುಂಟೆ ಅವ್ರು ಬರ್ಕೊಟ್ಟಿದ್ದಾರೆ. ಇಲ್ಲಿ DC 2017 ವಿ ಶಂಕರ್ ಸಮ್ಮುಖದಲ್ಲಿ ಶಂಕರ್ ಬಂದಿದ್ದಾರೆ, ಇಲ್ಲಿಗೆ ಸರ್ವೆ ಮಾಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ತಹಸೀಲ್ದಾರ್ ಮಂಜಪ್ಪ ಬಂದಿದ್ದಾರೆ, ಎಲ್ಲ ಕೆಲಸ ಮಾಡಿದ್ದಾರೆ. ರೆಕಾರ್ಡು ಆಗಿದೆ ಗೌರ್ಮೆಂಟ್ನಲ್ಲಿ, ಎಲ್ಲ ರೆಕಾರ್ಡ್ ಆಗಿದೆ. ಹಾಗಾಗಿ ಆಮೇಲೆ ಅವರಾದ್ಮೇಲೆ ಇದು ಸಿದ್ದರಾಮಯ್ಯವ್ರ ಕೈಲಿ ಆಗಿದ್ದು 2017ರಲ್ಲಿ. 2018ರಲ್ಲಿ CM ಕುಮಾರಸ್ವಾಮಿ ಅವರಿಗೆ 2 ಮನವಿ ಕೊಡ್ತೀನಿ, 10 ಗುಂಟೆ ಹಿಂಗೆ ಬರ್ಕೊಟ್ಟಿದ್ದಾರೆ, ಒಂದು ಆದೇಶ ಮಾಡಿ ಅಂತ. ಆಗ ಅವರು ನಮ್ಗೆ ಸ್ಪಂದಿಸಿ ಒಂದು ಸರ್ವೆ ಏನು ಮಾಡಿರ್ತಾರೆ DC, ಅದನ್ನು ಸರ್ವೆ ಮಾಡಿರೋ ದಾಖಲೆಗಳನ್ನ ನಮ್ಮ ಸಂಘಟನೆಗೆ ರೆಫರ್ ಮಾಡ್ತಾರೆ. ಇಷ್ಟು ಕೆಲಸಗಳೆಲ್ಲ ಆಗಿರ್ತದೆ. ಒಂದು ಕಡೆ ಈ ಸರ್ಕಾರ 2009ರಿಂದ 2016ರವರೆಗೂ ಇಲ್ಲಿ ಸ್ಮಾರಕ ಸಮಸ್ಯೆ ಬಗೆಹರಿಸೋಕ್ಕಾಗಿಲ್ಲ, ಜಾಗನೂ ಕ್ಲಿಯರ್ ಮಾಡೋಕ್ಕೆ ಹೋಗಲಿಲ್ಲ. ಅಂತಿಮವಾಗಿ 2016ರಲ್ಲಿ ಸಿದ್ದರಾಮಯ್ಯನವರು ಮೈಸೂರು ಆಲ್ದೂರು ಗ್ರಾಮ ಉದ್ಬೂರು ಗೇಟಲ್ಲಿ 5.5 ಎಕರೆ ಜಾಗ ಕೊಡ್ತಾರೆ. ಅದು ಒಂದು ಗುದ್ಲಿ ಪೂಜೆ ಮಾಡ್ತಾರೆ ಶ್ರೀಮತಿ ಭಾರತಿ ವಿಷ್ಣುವರ್ಧನ್. ಅದಾಗಿ 6 ತಿಂಗಳಿಗೆ ರೈತರು ಕೋರ್ಟ್ಗೆ ಹೋಗ್ತಾರೆ. ಅದು ಒಂದು 6 ವರ್ಷ ಕೇಸ್ ನಡೆದು ಈಗ 2023 ಜನವರಿ 29ರಂದು ಸನ್ಮಾನ್ಯ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿರ್ತಾರೆ, ಅವ್ರಿಗೆ ಉದ್ಘಾಟನೆ ಮಾಡ್ತಾರೆ. ಇದೆಲ್ಲ ನಡ್ಕೊಂಡು ಬರ್ತಾ ಇರೋದು ಅದ್ರ ಪಾಡಿಗೆ. ಅದು ನಾವು ಈ ಪುಣ್ಯಭೂಮಿ ಹೋರಾಟದ ಬಗ್ಗೆ 5 ಜನ ಮುಖ್ಯಮಂತ್ರಿಗಳು ನೀವೇನಿಲ್ಲ ಕೊಟ್ಟಿದ್ದೀರಿ, ಇವೆಲ್ಲ ದಾಖಲೆಗಳಿದೆ ನಮ್ಮ ಹತ್ರ. 5 ಜನ ಮುಖ್ಯಮಂತ್ರಿಗಳಿಗೆ, DC ಗಳಿಗೆ 7 ಬಾರಿ ಎಲ್ಲನೂ ನಾನು ಮನವಿ ಕೊಟ್ಟಿದ್ದೀನಿ. ನಾನು ಅದು ಫಾಲೋ ಅಪ್ ಮಾಡ್ಕೊಂಬರ್ತಾ ಇದ್ದೆ. ಆ ಫಾಲೋ ಅಪ್ ಮಾಡ್ಕೊಂಬಂದಿದ್ದಕ್ಕೆ ಈ ಸರ್ಕಾರಗಳು ಯಾವಾಗ ಇದ್ರ ಬಗ್ಗೆ ಗಮನ ಕೊಡಲಿಲ್ಲ. ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅವರು ಒಂದು ಹೈಕೋರ್ಟ್ಗೆ 10 ಗುಂಟೆ ಬರ್ಕೊಟ್ಟಿರೋದು ಅವ್ರು ತಿಳಿಸಿರಲ್ಲ. ಅದು ನಾವು ಒಂದು ವಿಷ್ಣುವರ್ಧನ ಪ್ರತಿಷ್ಠಾನ ಅವ್ರ ಹತ್ರ ನಾನು ಮಾತಾಡಿದಾಗ ಅವರು ನಾವು ಕೊಟ್ಟಿದ್ದೀವಿ, ಅದು ಇದು ಮಾಡ್ತಾ ಇಲ್ಲ ಅಂತ ಹೇಳಿದಾಗ ನಾನು ಅಲ್ಲಿ ಭಾಗವಹಿಸ್ತೀನಿ. ಆವಾಗ ಹೈಕೋರ್ಟ್ ವಕೀಲರು ನೀವು ಲಾಯರ್ ಮುಖೇನ ಬಂದು ನಿಮ್ಮ ದಾಖಲೆಗಳನ್ನ ನೀವು ಇದು ಮಾಡ್ಬೋದು, ಇಂಪ್ಲೀಡ್ ಆಗ್ಬೋದು ಅಂತ ಅವ್ರು ಹೇಳ್ತಾರೆ. ಹೀಗಾಗಿ ನಾವು ಈಗ ಮತ್ತೆ ಜಡ್ಜ್ಮೆಂಟ್ ಬಂದಮೇಲೆ ಆಗಸ್ಟ್ 2023 ನಾವು ಕೋರ್ಟ್ಗೆ ಹೋಗ್ತೀವಿ. ಕೋರ್ಟ್ಗೆ ಹೋಗಿ ಮುಖ್ಯಮಂತ್ರಿಗಳಿಗೆ 2 ಬಾರಿ, ಇವಾಗ 2023 ಮುಖ್ಯಮಂತ್ರಿಗಳಿಗೆ 2 ಬಾರಿ, DCMಗೆ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು, ತಹಸೀಲ್ದಾರು ಎಲ್ರಿಗೂ ನಾವು ಮನವಿ ಕೊಡ್ತೀವಿ. ಪ್ರತಿಯೊಬ್ಬರಿಗೂ ಮನವಿ ಕೊಡ್ತೀವಿ. ಆದರೆ ಅವರು ನಂದು ಬೇಡಿಕೆ 2, 10 ಗುಂಟೆ ಅವ್ರು ಬರ್ಕೊಟ್ಟಿರೋದನ್ನ ಆದೇಶ ಮಾಡಿ. 1, 2ನೇದು 10 ಗುಂಟೆ ಜಾಗದಲ್ಲಿ ನಮಗೆ ಪೂಜೆ ಮಾಡೋಕ್ಕೆ ಪುಣ್ಯಸ್ಮರಣೆ ಮತ್ತು ಹುಟ್ಟುಹಬ್ಬಕ್ಕೆ ಆದೇಶ ಮಾಡಿ ಅಂತ ಮನವಿ ಕೊಟ್ಟಿದ್ದೆ. ಅವರು 2 ಬೇಡಿಕೆಗೆ 1 ಬೇಡಿಕೆನ 2 ವರ್ಷಗಳಿಂದ ಏನು ನಮ್ಮ VS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ಗೆ ನಮಗೆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಗೆ DC ಅವರು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆದರೆ 10 ಗುಂಟೆ ಆದೇಶ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾನು ಈ ಸರ್ಕಾರದ ಅಧಿಕಾರಿಗಳ ವಿರುದ್ಧ, ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ನಾನು ಹೈಕೋರ್ಟು ಮೊನ್ನೆ ಡಿಸೆಂಬರ್ 20ನೇ ತಾರೀಕು 10 ಗುಂಟೆ ದಾಖಲೆಗಳೊಂದಿಗೆ ಏನು ಜಡ್ಜ್ಮೆಂಟ್ ಕಾಪಿ ಹೈಕೋರ್ಟ್ ಹೇಳಿತ್ತು, 10 ಗುಂಟೆ ನಮಗೆ ಉಲ್ಲೇಖ ಮಾಡಿತ್ತು. ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ, ಸರ್ಕಾರಕ್ಕೆ ಸಮಸ್ಯೆ ಬಗೆಹರಿಸಿಲ್ಲ. ಈ CM 2 ಬಾರಿ ಮನವಿ ಕೊಟ್ಟರು ಸಮಸ್ಯೆ ಬಗೆಹರಿಸಿಲ್ಲ. ಹಾಗಾಗಿ ನಾವು 10 ಗುಂಟೆ ದಾಖಲೆಗಳೊಂದಿಗೆ ಹೈಕೋರ್ಟ್ ಈಗ ಡಿಸೆಂಬರ್ 20ಕ್ಕೆ ನಮ್ಮ ಹೈಕೋರ್ಟ್ ವಕೀಲರಾದ ಹಿರಿಯ ವಕೀಲರು ಅರುಣ್ ಸರ್ KS ಅಂದ್ಬಿಟ್ಟು ಅವ್ರ ಮುಖಾಂತರ ನಾವು ಹೋಗಿದ್ದೀವಿ. ಅದು ನಡೀತಾ ಇದೆ. ಇನ್ನೂ ಏನಾಗುತ್ತೆ ಗೊತ್ತಿಲ್ಲ. ನಾವಿಷ್ಟೇ ಕೇಳ್ಕೊಳ್ಳೋದು, ನಮಗೆ ಸರ್ಕಾರನೋ ಮುಖ್ಯಮಂತ್ರಿಗಳು ಅಭಿಮಾನ್ ಸ್ಟುಡಿಯೋ ಮಾಲೀಕರೇ, ಜಾಗ ಅವ್ರದ್ದು. ಇವಾಗ ಹೈಕೋರ್ಟ್ ಜಡ್ಜ್ಮೆಂಟ್ ಕಾಪಿನೇ ಬಂದಿದೆ, ಜಾಗ ಅವ್ರದ್ದು. ಈಗ ನಮಗಿರೋದು ಜೀವ ಏನೋ 10 ಗುಂಟೆ ಅವ್ರು ಬರ್ಕೊಟ್ಟಿರೋದಕ್ಕೆ ನಾವು ಅವ್ರ ಹತ್ರ ಇಲ್ಲಿ ಬಂದು ನಾವು ಕಾರ್ಯಕ್ರಮ ಮಾಡ್ತಾರಕ್ಕಾಯ್ತಾ ಇಲ್ದಾರೆ ಆಗ್ತಾ ಇರಲಿಲ್ಲ. ದಬ್ಬಾಳಿಕೆ ಮಾಡೋಕ್ಕಾಗ ಜಾಗ ಅವ್ರದ್ದು. ಅವರು ಮೇರು ಕಲಾವಿದ್ರು ಬಾಲಣ್ಣವರು. ನಾವು ಕೆಲವು ಅಭಿಮಾನಿಗಳು ಗೊತ್ತಿಲ್ಲ, ಏನೋ ಅಪಾಧ್ಯಕ್ಷ ಮಾಡೋಕ್ಕಾಗಿಲ್ಲ. ನೋವು ಎಲ್ರಿಗೂ, ನಮಗೆ ಗೊತ್ತು ಲೀಡರ್ಗಳಿಗೆ ಏನು ಕಷ್ಟ, ಏನು ಒಳಗಡೆ ಏನಿದೆ, ಅದ್ರ ಸಮಸ್ಯೆ ಏನಿದೆ ನಮಗೆ ಗೊತ್ತು. ಹೀಗಾಗಿ ಈಗ ಸ್ಮಾರಕ ಲೋಕಾರ್ಪಣೆ ಸರ್ಕಾರದಿಂದ ಮಾಡಿದ್ರೆ ನಮ್ಗೆ ಏನು ತೊಂದರೆ ಇಲ್ಲ. ನಮ್ಗೆ ಅಂತ್ಯ ಸಂಸ್ಕಾರ ಆಗಿದ್ದ ಜಾಗನೇ ನಮಗೆ ಪುಣ್ಯಭೂಮಿ. ನಾವು ಡೈಲಾಗ್ ಹೇಳ ನಿಮಗೆ, ಪುಣ್ಯಭೂಮಿ ಇಲ್ಲಿದೆ, ಸ್ಮಾರಕ ಅಲ್ಲಿದೆ. ಪುಣ್ಯಭೂಮಿ ಇಲ್ಲಿದೆ, ಸ್ಮಾರಕ ಅಲ್ಲಿದೆ. ವಿಷ್ಣು ಮಹಾರಾಜ್ ಕಿ 10 ಗುಂಟೆ ದಾನವಾಗಿ ಬರೆದುಕೊಟ್ಟ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ಜೈ. 10 ಗುಂಟೆ ದಾನವಾಗಿ ಬರೆದುಕೊಟ್ಟ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ಈ ಸರ್ಕಾರ
ಈ ಲಜ್ಜೆಗೆಟ್ಟ ಸರ್ಕಾರಗಳು, ಮುಖ್ಯಮಂತ್ರಿಗಳು, ಜಿಲ್ಲಾಧಿಕಾರಿಗಳು ನಮ್ಮ ಸಮಸ್ಯೆ ಬಗೆಹರಿಸಲಿಕ್ಕೆ ಸರ್ಕಾರಕ್ಕೆ ಧಿಕ್ಕಾರಕ್ಕೆ ಹೋಗ್ರೆ, ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ವಿಷ್ಣುವರ್ಧನ ಪರಿಷ್ಠ ಅಧಿಕಾರಿಗಳಿಗೆ, ತಹಸೀಲ್ದಾರ್ ಅವರಿಗೆ, ಆಯ್ತಾ? ಈ ಮುಖ್ಯಮಂತ್ರಿಗೆ 2 ಸಾರಿ ಮನವಿ ಕೊಟ್ಟಿದ್ದೇನೆ. ಅಭಿಮಾನ್ ಸ್ಟುಡಿಯೋ ಮಾಲೀಕರನ್ನು ಸಭೆ ಕರೆದಿ ಅವರಿಗೆ ಒಂದು ತೀರ್ಮಾನ ತಗೊಳ್ಳಕ್ಕೆ ಯೋಗ್ಯತೆ ಇಲ್ಲ ಈ ಮುಖ್ಯಮಂತ್ರಿಗಳಿಗೆ. ನಾವು ಇನ್ನೇನು ಹೇಳ್ಬೇಕ್ರಿ? 14 ವರ್ಷ ಬೇಕೇನ್ರಿ? ಅಭಿಮಾನ್ ಸ್ಟುಡಿಯೋ ಮಾಲೀಕರು ಕರೆದಿ ಒಂದು ಸಭೆ ನಡೆಸಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಮೇರು ಕಲಾವಿದರು ಬಾಲಣ್ಣವ್ರ ಕುಟುಂಬಕ್ಕೆ ಇವ್ರು ಕರೆದಿ